ಸಬ್ಮಿಟ್ ಮಾಡಬೇಕು ಅಂತಂದ್ರೆ ನಾವು ಬೈ ಡಿಫಾಲ್ಟ್ ಹೋಸ್ಟಿಂಗ್ ಮತ್ತೆ ಡೊಮೈನ್ ಅನ್ನ ತಗೊಂಡಾಗ ಅದನ್ನ ನಾವು ಗೂಗಲ್ ಕಡೆಯಿಂದ ತಗೊಂಡಿರಲ್ಲ, ಅದನ್ನ ನಾವು ಸರ್ವರ್ ಕಡೆಯಿಂದ ತಗೊಂಡಿರ್ತೀವಿ. ಸೊ ಹೋಸ್ಟಿಂಗ್ ಅಂಡ್ ಹೋಸ್ಟಿಂಗರ್, ಗೋಡ್ಯಾಡಿ ಈ ರೀತಿ ಪ್ಲಾಟ್ಫಾರ್ಮ್ಸ್ ಗಳಿಂದ ತಗೊಂಡಿರ್ತೀವಿ. ಸೊ ನಾವು ಏನೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು ಕೂಡ ಅದು ಗೂಗಲಲ್ಲಿ ಡಿಸ್ಪ್ಲೇ ಆಗಬೇಕು ಅಂತ ಅಂದರೆ ನಾವು ಗೂಗಲ್ಗೆ ನಮ್ಮ ಒಂದು ವೆಬ್ಸೈಟನ್ನು ಸಬ್ಮಿಟ್ ಮಾಡಬೇಕು. ಸೊ ನಾವು ಗೂಗಲ್ಗೆ ನಮ್ಮ ಒಂದು ವೆಬ್ಸೈಟನ್ನು ಸಬ್ಮಿಟ್ ಮಾಡಿದಾಗ ಮಾತ್ರ ಕ್ರಾಲರ್ ಬಂದು ನಮ್ಮ ಒಂದು ವೆಬ್ಸೈಟನ್ನು ರೀಡ್ ಮಾಡಿ ಹೋಗುತ್ತೆ. ಓಕೆನಾ? ಸೊ ಈ ಕ್ರಾಲರ್ ಬಂದು ನಮ್ಮ ಒಂದು ವೆಬ್ಸೈಟನ್ನು ರೀಡ್ ಮಾಡೋ ರೀಸನ್ಗೆ ನಾವು ನಮ್ಮ ಒಂದು ನಾವು ಬರೆದಿರೋ ಬ್ಲಾಗ್ಸ್ಗೆ ಆನ್ ಪೇಜ್ SEOನ ನಾವು ಮಾಡ್ತೇವೆ. ಓಕೆನಾ? ಸೊ ನಾವು ಕೊಟ್ಟಿರೋ ಲಿಂಕ್ಸ್, ಟೈಟಲ್ ಮತ್ತು ಮೆಟಾ ಡಿಸ್ಕ್ರಿಪ್ಷನ್ಸ್, ಹೆಡ್ಡಿಂಗ್ಸ್ ಇದನ್ನೆಲ್ಲಾನು ರೀಡ್ ಮಾಡಿ ನಮ್ಮ ಬ್ಲಾಗ್ ಬೆಸ್ಟ್ ಇದ್ರೆ ಗೂಗಲ್ ಆ ಒಂದು ಬ್ಲಾಗನ್ನು ಫಸ್ಟ್ ಪೇಜಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಓಕೆನಾ? ಸೊ ಗೂಗಲ್ಗೆ ನಮ್ಮ ಒಂದು ವೆಬ್ಸೈಟನ್ನು ಸಬ್ಮಿಟ್ ಮಾಡೋದು ಮ್ಯಾಂಡೇಟ್ರಿ ಥಿಂಗ್. ಓಕೆ? ಸೊ ಗೂಗಲ್ಗೆ ನಮ್ಮ ಒಂದು ವೆಬ್ಸೈಟನ್ನು ಸಬ್ಮಿಟ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ವೆಬ್ಸೈಟ್ ಏನಿದೆ ಅಲ್ವಾ ಅದಕ್ಕೆ ಆಕ್ಸೆಸ್ ಇರಬೇಕು ನಿಮ್ಮ ಕಡೆಯಿಂದ. ಸೊ ಬೇಸಿಕಲಿ ಯೂಸರ್ ID ಮತ್ತು ಪಾಸ್ವರ್ಡ್ ಏನಿರುತ್ತೆ ಅಲ್ವಾ ಅದು ಗೊತ್ತಿರಬೇಕು. ಓಕೆನಾ? ಸೊ ನಿಮ್ಮ ಒಂದು ವೆಬ್ಸೈಟ್ಗೆ ಆಕ್ಸೆಸ್ ಇದ್ದರೆ ಮಾತ್ರ ನೀವು ಗೂಗಲ್ಗೆ ನಿಮ್ಮ ಒಂದು ವೆಬ್ಸೈಟನ್ನು ಸಬ್ಮಿಟ್ ಮಾಡೋಕ್ಕಾಗುತ್ತೆ, ಅದರ್ವೈಸ್ ಆಗಲ್ಲ. ಸೊ ಗೂಗಲ್ಗೆ ನಾವು ವೆಬ್ಸೈಟನ್ನು ಸಬ್ಮಿಟ್ ಮಾಡೋಕ್ಕೆ ನಾವು ಒಂದು ಟೂಲನ್ನು ಯೂಸ್ ಮಾಡ್ತೀವಿ, ಅದನ್ನೇ ಸರ್ಚ್ ಕನ್ಸೋಲ್ ಅಂತ ಕರಿತೀವಿ. ಸರ್ಚ್ ಕನ್ಸೋಲ್ ನೆನ್ಪಿಟ್ಕೊಳ್ಳಿ, ಸರ್ಚ್ ಕನ್ಸೋಲ್. ಓಕೆ? ಸೊ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಸರ್ಚ್ ಕನ್ಸೋಲ್ ಅಂತ, ಸರ್ಚ್ ಕನ್ಸೋಲ್. ಸೊ ಸರ್ಚ್ ಕನ್ಸೋಲ್ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಒಂದು ವೆಬ್ಸೈಟ್ ಓಪನ್ ಆಗುತ್ತಲ್ಲ ಅದನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಸ್ಟಾರ್ಟ್ ನೌ ಅಂತ ಇರುತ್ತೆ. ನೀವು ನಿಮ್ಮ Gmail ID ಮತ್ತು ಪಾಸ್ವರ್ಡನ್ನು ಕೊಟ್ಟು ನೀವು ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆ್ಯಸ್ ಆಫ್ ನಾವು ನನ್ನ ಹತ್ರ ತುಂಬ ಪ್ರಾಪರ್ಟೀಸ್ಗಳು ಇರೋದ್ರಿಂದ ಅಂತಂದರೆ ನಾನು ತುಂಬ ವೆಬ್ಸೈಟ್ಸ್ಗಳನ್ನು ಗೂಗಲ್ಗೆ ಸಬ್ಮಿಟ್ ಮಾಡಿರೋದ್ರಿಂದ ಈ ರೀತಿ ಒಂದು ಆಪ್ಷನ್ ಕಾಣುತ್ತೆ. ಬಟ್ ನಿಮಗೆ ಈ ರೀತಿ ಕಾಣಲ್ಲ, ಬೇರೆ ಥರ ಕಾಣುತ್ತೆ. ಯಾವ ರೀತಿ ಅಂತ ಅಂದರೆ ಆ್ಯಡ್ ಪ್ರಾಪರ್ಟಿ ಈ ರೀತಿ ಆಪ್ಷನ್ ಕಾಣುತ್ತೆ. ಎಸ್, URL ಪ್ರಿಫಿಕ್ಸ್ ಅಂಡ್ ಡೊಮೈನ್ ಅಂತ. ಓಕೆನಾ? ಸೊ ನೀವು URL ಪ್ರಿಫಿಕ್ಸ್ ಮೇಲೆ ಹೋಗಿ. ಓಕೆ? ಸೊ URL ಪ್ರಿಫಿಕ್ಸ್ ಮೇಲೆ ಹೋದ್ಮೇಲೆ ನಿಮ್ಮ ಒಂದು ವೆಬ್ಸೈಟ್ URL ಏನಿರುತ್ತೆ ಅಲ್ವಾ ಅದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಆ್ಯಸ್ ಆಫ್ ನಾವ್ ಐ ವಿಲ್ ಟೇಕ್ my website. So copy link. ನಾನು ನನ್ನ ಒಂದು URL ಅನ್ನು ಕಾಪಿ ಮಾಡ್ತೀನಿ. ಸೊ URL ನಥಿಂಗ್ ಬಟ್ ನಿಮ್ಮ ಒಂದು ವೆಬ್ಸೈಟ್ ನೇಮನ್ನು ನೀವು ಸರ್ಚ್ ಮಾಡಿದ್ರೆ ಒಂದು URL ಬರುತ್ತಲ್ಲ ಅದು. ಓಕೆ? ಬಟ್ ನಂದು ನೆನ್ನೆ ಹೇಳ್ದಂಗೆ ಅದು ಅವ್ರು ಇನ್ನೂ ಕ್ಯಾನ್ಸಲ್ ಮಾಡಿಲ್ಲ ನಾನು ಒಂದು ವೆಬ್ಸೈಟನ್ನು. ಸೊ ಹಾಗಾಗಿ ಆ ಒಂದು ವೆಬ್ಸೈಟ್ಗೆ ನಾನು ಗೂಗಲ್ಗೆ ಮತ್ತೆ ಸಬ್ಮಿಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಬೇರೆ ಒಂದು ವೆಬ್ಸೈಟನ್ನು ತೊಗೋತೀನಿ. ನಿಮ್ಮ URL ಅನ್ನು ಕಾಪಿ ಮಾಡಿ ಅದಾದಮೇಲೆ ಇಲ್ಲಿ ಪೇಸ್ಟ್ ಮಾಡಿ URL ಪ್ರಿಫಿಕ್ಸ್. ಇಲ್ಲಿ ಪೇಸ್ಟ್ ಮಾಡಿದ್ದಾದಮೇಲೆ ಇಲ್ಲಿ ಕಂಟಿನ್ಯೂ ಆಪ್ಷನ್ ಇರುತ್ತಲ್ಲ, ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಗೂಗಲ್ ನಮಗೆ ಒಂದು ಕ್ವಶನ್ ಕೇಳುತ್ತೆ, ಇದು ನಿಮ್ಮದೇ ವೆಬ್ಸೈಟ್ ಅಂತ ನಾನು ಹೆಂಗೆ ನಂಬಬೇಕು? ಓಕೆನಾ? ಇದು ನಿಮ್ಮದೇ ವೆಬ್ಸೈಟ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಹತ್ರ ಆಕ್ಸೆಸ್ ಇರುತ್ತೆ. ಯೂಸರ್ ID ಪಾಸ್ವರ್ಡನ್ನು ಕೊಟ್ಟಿರ್ತೀರಾ, ಆ ಎರಡೂ ಯೂಸರ್ ID ಮತ್ತು ಪಾಸ್ವರ್ಡನ್ನು ನಿಮಗೆ ನೆನಪಿರುತ್ತೆ. ಸೊ ಹಾಗಾಗಿ ನೀವು ಆಕ್ಸೆಸನ್ನು ತಗೋತೀರಾ. ಸೊ ಅದಕ್ಕೋಸ್ಕರನೇ ನಮಗೆ ಇಲ್ಲಿ ಗೂಗಲ್ ಒಂದು ಕೋಡನ್ನು ಕೊಡುತ್ತೆ. ಓಕೆನಾ? ಸೊ ಇಲ್ಲಿ ಸಾಕಷ್ಟು ಕೋಡ್ ಇರ್ತವೆ. ಸೊ ಇಲ್ಲಿ HTML ಟ್ಯಾಗ್ ಅಂತ ಇದೆ ಅಲ್ವಾ, HTML ಟ್ಯಾಗ್
ಈ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಚಿಕ್ಕದಾಗಿ ಒಂದು ಕೋಡ್ ಕಾಣಿಸುತ್ತೆ. ಓಕೆನಾ? ಈ ಕೋಡನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದಾದ್ಮೇಲೆ ನಿಮ್ಮ ಒಂದು ವೆಬ್ಸೈಟ್ ಏನಿರುತ್ತೆ ಅಲ್ವಾ, ಆ ಒಂದು ವೆಬ್ಸೈಟ್ ಡ್ಯಾಶ್ಬೋರ್ಡ್ಗೆ ಹೋಗಿ. ಸೊ ಆ್ಯಸ್ ಆಫ್ ನಾವು ನನಗೆ ಈ ಒಂದು ವೆಬ್ಸೈಟ್ಗೆ ನಾನು ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿಯನ್ನು ಮರ್ತಿದ್ದೀನಿ. ಸೊ ಹಾಗಾಗಿ ನಾನು ಬೇರೆ ಒಂದು ವೆಬ್ಸೈಟನ್ನು ತೊಗೋತೀನಿ. ಬಟ್ ನೀವು ನಿಮ್ಮ ಒಂದು ವೆಬ್ಸೈಟನ್ನೇ ನೀವು ತೊಗೋಬೇಕು. ಓಕೆನಾ? ಸೊ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಬೇರೆ ವೆಬ್ಸೈಟನ್ನು ತೊಗೊಂಡೆ ಅಷ್ಟೇ. ನೀವು ನಿಮ್ಮ ಒಂದು ವೆಬ್ಸೈಟನ್ನೇ ತೊಗೋಬೇಕು. ಸೊ ಓಕೆನಾ? ಅದು ನಿಮ್ಮದೇ ವೆಬ್ಸೈಟ್ ಆಗಿದ್ರೆ ನಿಮ್ಮ ಹತ್ರ ಆಕ್ಸೆಸ್ ಇರುತ್ತೆ. ಸೊ ನೀವು ಡ್ಯಾಶ್ಬೋರ್ಡ್ಗೆ ಹೋಗ್ಬೋದು. ಓಕೆ? ಸೊ ಹೋದ್ಮೇಲೆ ನಿಮಗೆ ಅಪಿಯರೆನ್ಸ್ ಕೆಳಗಡೆ ಥೀಮ್ ಫೈಲ್ ಎಡಿಟರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಪಿಯರೆನ್ಸ್ ಕೆಳಗೆ ಥೀಮ್ ಫೈಲ್ ಎಡಿಟರ್, ಬ್ಯಾಕ್ಗ್ರೌಂಡ್ ಕೆಳಗಡೆ ಥೀಮ್ ಫೈಲ್ ಎಡಿಟರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ? ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೋಡ್ ಓಪನ್ ಆಗುತ್ತೆ. ಕೋಡ್. ಸೊ ನಾವು ವರ್ಡ್ ಪ್ರೆಸ್ಸಲ್ಲಿ ಬೇರೆ ಎಲ್ಲೂ ನಾವು ಕೋಡ್ ನೋಡಲ್ಲ. ನಾವು ಕೋಡ್ ನೋಡೋದು ಈ ಅಪಿಯರೆನ್ಸ್ ಕೆಳಗಡೆ ಥೀಮ್ ಫೈಲ್ ಎಡಿಟರ್ ಇರುತ್ತಲ್ಲ, ಅದೊಂದೇ ಪ್ಲೇಸಲ್ಲಿ ನಾವು ಕೋಡ್ ನೋಡೋಕ್ಕೆ ಕಾಣೋದು. ಓಕೆ? ಸೊ ಥೀಮ್ ಫೈಲ್ ಎಡಿಟರ್. ಸೊ ನಾವಿಲ್ಲಿ ಕಾಪಿ ಮಾಡ್ಕೋಬೇಕಾದ್ರೆ ಈ ಒಂದು ಕೋಡನ್ನು ಕಾಪಿ ಮಾಡ್ಕೋಬೇಕಾದ್ರೆ ನಮಗೆ ಕ್ಲಿಯರ್ ಆಗಿ ಗೂಗಲ್ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತೆ. ಏನಪ್ಪ ಅಂತಂದರೆ, ಕಾಪಿ ದ ಮೆಟಾ ಟ್ಯಾಗ್ ಬಿಲೋ ಅಂಡ್ ಪೇಸ್ಟ್ ಇಟ್ ಇನ್ ಟು ಯುವರ್ ಸೈಟ್ ಹೋಮ್ ಪೇಜ್. ಇಟ್ ಶುಡ್ ಬಿ ಗೋ ಇನ್ ದ ಹೆಡ್ ಸೆಕ್ಷನ್ ಬಿಫೋರ್ ದ ಫಸ್ಟ್ ಬಾಡಿ ಸೆಕ್ಷನ್. ಅಂತಂದರೆ ಕೋಡ್ ಏನಿದೆ ಅಲ್ವಾ, ಹೆಡ್ ಸೆಕ್ಷನಲ್ಲಿ ನೀವು ಆ ಕೋಡನ್ನು ಪೇಸ್ಟ್ ಮಾಡಬೇಕು ಅಂತ. ಓಕೆ? ಇಷ್ಟೊಂದು ಕೋಡ್ ಇದೆ, ಬಟ್ ನಮಗೆ ಗೊತ್ತಿಲ್ಲ ಯಾವುದು ಹೆಡ್ ಅಂತ. ಹೆಡ್ ಸೆಕ್ಷನ್ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಸೊ ಆವಾಗ ನೀವು ಈ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ಯೂಸ್ ಮಾಡಿರೋ ಒಂದು ಥೀಮಲ್ಲಿ ಹೆಡ್ ಸೆಕ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಬಟ್ ಕೆಲವು ಥೀಮ್ಸಲ್ಲಿ ಹೆಡ್ ಸೆಕ್ಷನ್ ಆಪ್ಷನ್ ಇರೋದಿಲ್ಲ. ಹೆಡ್ ಸೆಕ್ಷನ್ ಆಪ್ಷನ್ ಇಲ್ಲ ನಮಗೆ. ಓಕೆನಾ? ಸೊ ಇಲ್ದಿದ್ದಾಗ ನಾವೇನು ಮಾಡಬೇಕು ಅಂತಂದರೆ ಪ್ಲಗ್ಗಿನ್ಸನ್ನು ಯೂಸ್ ಮಾಡ್ಕೋಬೇಕು. ಸೊ ಪ್ಲಗ್ಗಿನ್ಗೆ ಹೋಗಿ, ಪ್ಲಗ್ಗಿನ್ಗೆ ಹೋದ್ಮೇಲೆ ಆ್ಯಡ್ ನ್ಯೂ ಪ್ಲಗ್ಗಿನ್ ಆ್ಯಂಡ್ ಸರ್ಚ್ ಪ್ಲಗ್ಗಿನ್ ಕಾಲ್ಡ್ ಹೆಡರ್ ಆ್ಯಂಡ್ ಫೂಟರ್. ಹೆಡರ್ ಆ್ಯಂಡ್ ಫೂಟರ್. ಹೆಡರ್ ಆ್ಯಂಡ್ ಫೂಟರ್ ಅಂತ ಸರ್ಚ್ ಮಾಡಿದಾಗ WP ಕೋಡ್ ಇನ್ಸರ್ಟ್ ಹೆಡರ್ಸ್ ಆ್ಯಂಡ್ ಫೂಟರ್ಸ್ ಅಂತ ಬರುತ್ತೆ. ಈ ಒಂದು ಪ್ಲಗ್ಗಿನನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡಿದಾದ್ಮೇಲೆ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೆಡರ್ ಆ್ಯಂಡ್ ಫೂಟರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಕೋಡ್ ಸ್ನಿಪ್ಪೆಟ್ಸ್. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೋಡ್ ಸ್ನಿಪ್ಪೆಟ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಇದ್ರ ಕೆಳಗಡೆ ಹೆಡರ್ ಆ್ಯಂಡ್ ಫೂಟರ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಗೂಗಲ್ ನಮ್ಗೆ ಏನು ಹೇಳಿದೆ, ಹೆಡ್ ಸೆಕ್ಷನಲ್ಲಿ ಪೇಸ್ಟ್ ಮಾಡಬೇಕು ಅಂತ. ಓಕೆನಾ? ಸೊ ಇಲ್ಲಿ ಕ್ಲಿಕ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಹೆಡರ್ ಇದೆ, ಇದು ಬಾಡಿ ಇದೆ, ಇದು ಫೂಟರ್ ಇದೆ. ಓಕೆ? ಸೊ ಬೇಸಿಕಲಿ ಗೂಗಲ್ ನಮಗೆ ಹೆಡ್ ಸೆಕ್ಷನಲ್ಲೇ ಪೇಸ್ಟ್ ಮಾಡಬೇಕು ಅಂತ ಹೇಳಿರುತ್ತೆ. ಸೊ ಇಲ್ಲಿ ಹೆಡರ್ ಅಂತ ಇದೆಯಲ್ಲ, ನಾವು ಕಾಪಿ ಮಾಡಿರೋ ಕೋಡನ್ನು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗ್ದೋಯ್ತು. ಓಕೆನಾ? ಸೊ ಪೇಸ್ಟ್ ಮಾಡಿದ್ದಾದ್ಮೇಲೆ ಇಲ್ಲಿ ಸೇವ್ ಚೇಂಜಸ್ ಅಂತ ಆಪ್ಷನ್ ಇರುತ್ತೆ ಅಲ್ವಾ, ಈ ಸೇವ್ ಚೇಂಜಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ ವೆರಿಫೈ ಆಗಿರುತ್ತೆ. ಓಕೆನಾ? ಸೊ ಒನ್ಸ್ ವೆರಿಫೈ ಆದಮೇಲೆ ಯಾವ ರೀತಿ ತೋರಿಸುತ್ತೆ ಅಂದರೆ, so I'll show you.
ವೆರಿಫೈ ಆದಮೇಲೆ ಈ ರೀತಿ ತೋರಿಸುತ್ತೆ ನಿಮಗೆ ಓನರ್ಶಿಪ್ ಆಟೋ ವೆರಿಫೈಡ್. ಓಕೆನಾ? ಇಫ್ ಇನ್ ಕೇಸ್ ತೋರಿಸಲ್ಲ ಅಂತಂದರೆ ನೀವು ಅಗೇನ್ ಸೇಮ್ ಪ್ರೊಸೀಜರ್ನ ಮಾಡಬೇಕಾಗುತ್ತೆ. ಅಲ್ಲಿರೋ ಕೋಡನ್ನು ಕಾಪಿ ಮಾಡಿ ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡಿಗೆ ಬಂದು ಹೆಡರ್ ಸೆಕ್ಷನಲ್ಲಿ ನೀವು ಅದನ್ನು ಪೇಸ್ಟ್ ಮಾಡಿ ಸೇವ್ ಚೇಂಜಸ್ ಮಾಡಬೇಕು. ಓಕೆ, ಸೇವ್ ನೋ. ಸೊ ಇದು ಲೈಫ್ ಟೈಮ್ ಅಂತಂದರೆ ನಿಮ್ಮ ಒಂದು ವೆಬ್ಸೈಟ್ಗೆ ಒಂದೇ ಸರ್ತಿ ನಾವು ಮಾಡ್ತೀವಿ. ಗೂಗಲ್ನ ನಾವು ಲೈಫ್ ಟೈಮಲ್ಲಿ ನಮ್ಮ ಒಂದು ವೆಬ್ಸೈಟ್ನ ಗೂಗಲ್ಗೆ ಲೈಫ್ ಟೈಮಲ್ಲಿ ಒಂದೇ ಸತಿ ನಾವು ಸಬ್ಮಿಟ್ ಮಾಡ್ತೀವಿ. ಅಗ್ಲಗ ಮಾಡೋದಲ್ಲ, ಒಂದೇ ಸರ್ತಿ. ಎಸ್, ವೆಬ್ಸೈಟನ್ನು ಸಬ್ಮಿಟ್ ಮಾಡ್ತೀವಿ. ಬಟ್ ನಾವು ಬ್ಲಾಗ್ಸ್ ಬರೆದಾಗ ಗೂಗಲ್ ಕ್ರಾಲರ್ ಬಂದು ನೋಡುತ್ತೆ, ಬಟ್ ಸರ್ಟೈನ್ ಟೈಮಿಗೆ ಬಂದು ನೋಡೋದಿಲ್ಲ. ಸೊ ಆಗ ನಾವೇನು ಮಾಡಬೇಕು ಅಂತಂದರೆ ಪ್ರತಿಯೊಂದು ಬ್ಲಾಗ್ URL ಅನ್ನು ಕೂಡ ಕೊಡಬೇಕಾಗುತ್ತೆ. ಬಟ್ ಈ ರೀತಿ ಕೊಡೋದಲ್ಲ, ಅದು ತುಂಬ ಸಿಂಪಲ್. ಅದನ್ನು ಹೇಳ್ಕೊಡ್ತೀನಿ ನಾನು. ಓಕೆನಾ? ಸೊ ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ? ಸೊ ಫಸ್ಟ್ ನೀವೇನು ಮಾಡಬೇಕು, ಸರ್ಚ್ ಕನ್ಸೋಲ್ ಅಂತ ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಒಂದು ಟೂಲ್ ಓಪನ್ ಆಗುತ್ತೆ. ಆ ಟೂಲ್ ಓಪನ್ ಆದಮೇಲೆ ನೀವು ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡನ್ನು ಕೊಡಬೇಕಾಗುತ್ತೆ. ಓಕೆ, ಪಾಸ್ವರ್ಡನ್ನು ಕೊಟ್ಟಾದಮೇಲೆ ಅಲ್ಲಿ ನಿಮಗೆ URL ಪ್ರಿಫಿಕ್ಸ್ ಅಂಡ್ ಡೊಮೈನ್ ಅಂತ 2 ಆಪ್ಷನ್ ಓಪನ್ ಆಗುತ್ತೆ. ಸೊ ಯು ಗೋ ವಿತ್ URL ಪ್ರಿಫಿಕ್ಸ್. ಓಕೆನಾ? ಸೊ ಹೋದ್ಮೇಲೆ ನೀವು ನಿಮ್ಮ ಒಂದು ವೆಬ್ಸೈಟ್ URL ಏನಿರುತ್ತೆ ಅಲ್ವಾ, ಅದನ್ನು ಅಲ್ಲಿ ಟೈಪ್ ಮಾಡಬೇಕು ಅಥವಾ ಕಾಪಿ ಪೇಸ್ಟ್ ಮಾಡಬೇಕು. ಓಕೆ, ಗಿವ್ ಯೋರ್ ವೆಬ್ಸೈಟ್ URL. ನೀವು ಯಾವಾಗ ನಿಮ್ಮ ಒಂದು ವೆಬ್ಸೈಟ್ URL ಅನ್ನು ಕೊಡ್ತೀರೋ ಗೂಗಲ್ ವೆರಿಫಿಕೇಷನ್ ಕೇಳುತ್ತೆ. ನಾನು ಹೆಂಗಪ್ಪ ನಂಬಲಿ ಈ ವೆಬ್ಸೈಟ್ ನಿಮ್ಮದೇ ಅಂತ, ನಾನು ಹೆಂಗೆ ನಂಬಲಿ? ಸೊ ನಾನು ನಿನಗೊಂದು ಕೋಡ್ ಕೊಡ್ತೀನಿ, ನಿಮ್ಮದೇ ವೆಬ್ಸೈಟ್ ಅದಾಗಿದ್ರೆ ಡೆಫಿನೆಟ್ಲಿ ನಿನ್ನ ಹತ್ರ ಆ್ಯಕ್ಸಸ್ ಇರುತ್ತೆ. ನಿನ್ನ ಡ್ಯಾಶ್ಬೋರ್ಡ್ಗೆ ಹೋಗಿ ಪೇಸ್ಟ್ ಮಾಡು, ಸೊ ಅವಾಗ ನಂಬ್ತೀನಿ ಇದು ನಿಮ್ಮದೇ ವೆಬ್ಸೈಟು ಅಂತ ಗೂಗಲ್ ಕೇಳುತ್ತೆ. ಸೊ ಅದಕ್ಕೆ ಗೂಗಲ್ ವೆರಿಫಿಕೇಷನ್ ಕೇಳುತ್ತೆ. ಸೊ ವೆರಿಫಿಕೇಷನಲ್ಲಿ ತುಂಬ ಮೆಥಡ್ ಇದ್ದಾವೆ. ಯು ಗೋ ವಿತ್ HTML ಟ್ಯಾಗ್, ಬಿಕಾಸ್ ತುಂಬ ಸಿಂಪಲ್ HTML ಟ್ಯಾಗ್. ಸೊ ಹಾಗಾಗಿ HTML ಟ್ಯಾಗ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ 1 ಲೈನ್ ಕೋಡ್ ಕೊಡುತ್ತೆ 1 ಲೈನ್ ಕೋಡ್. ಸೊ ಆ ಕೋಡ್ ಕೊಟ್ಟು ಗೂಗಲ್ ನಮಗೆ ಕ್ಲಿಯರಾಗಿ ಹೇಳುತ್ತೆ, ಪೇಸ್ಟ್ ಇಟ್ ಆನ್ ಯೋರ್ ವೆಬ್ಸೈಟ್ ಹೆಡರ್ ಸೆಕ್ಷನ್. ಸೊ ಕ್ಲಿಯರಾಗಿ ಹೇಳುತ್ತೆ ಆ ಒಂದು ಕೋಡನ್ನು ನೀವು ನಿಮ್ಮ ಒಂದು ವೆಬ್ಸೈಟಿನ ಹೆಡರ್ ಸೆಕ್ಷನ್ನಲ್ಲೇ ನೀವು ಪೇಸ್ಟ್ ಮಾಡಬೇಕು ಅಂತ. ಸೊ ತುಂಬ ನಾವು ಇಫ್ ಇನ್ ಕೇಸ್ ಬೇರೆ ಬೇರೆ ಥೀಮ್ಸ್ಗಳು ಯೂಸ್ ಮಾಡಿದಾಗ ಅಪಿಯರೆನ್ಸ್ ಕೆಳಗಡೆ ಫೈಲ್ ಥೀಮ್ ಎಡಿಟರ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋದರೆ ಅಲ್ಲಿ ಸಾಕಷ್ಟು ಕೋಡ್ ಕೊಟ್ಟಿರುತ್ತೆ. ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಿಮಗೆ. ಸೊ ನೀವೇನು ಮಾಡಿರಿ ಅಂದರೆ ಸಿಂಪಲಾಗಿ ಹೆಡರ್ ಮತ್ತು ಫೂಟರ್ ಅನ್ನೋ ಒಂದು ಪ್ಲಗ್ಗಿನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಸೊ ಹೆಡರ್ ಮತ್ತು ಫೂಟರನ್ನು ಇನ್ಸ್ಟಾಲ್ ಮಾಡಿ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಡ್ಯಾಶ್ಬೋರ್ಡ್ ಲೆಫ್ಟ್ ಹ್ಯಾಂಡ್ ಡ್ಯಾಶ್ಬೋರ್ಡಲ್ಲಿ ಕೋಡ್ ಸ್ನಿಪ್ಪೆಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಕೋಡ್ ಸ್ನಿಪ್ಪೆಟ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ ಹೆಡರ್ ಆ್ಯಂಡ್ ಫೂಟರ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೆಡರ್ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಕಾಪಿ ಮಾಡಿರೋ ಒಂದು ಕೋಡನ್ನು ನೀವು ಪೇಸ್ಟ್ ಮಾಡಬೇಕು. ಓಕೆ, ಅರ್ಥ ಆಯ್ತಾ ಅಥವಾ ಇನ್ನೊಂದ್ಸತಿ ತೋರಿಸ್ಬೇಕಾ? ಈಗ ಅದನ್ನ ಪೇಸ್ಟ್ ಮಾಡೋಕೆ ಅದು ಪ್ಲಗಿನ್ಸ್ ನಾವು ಡಿಲೀಟ್ ಮಾಡ್ಕೊಂಡು ನಡೀತದೆ. ಡಿಲೀಟ್ ಮಾಡ್ಕೋಬಹುದು. ಪೇಸ್ಟ್ ಸೊ ಈ ಹೌದು, ಸಕ್ಸಸ್ ಆಗಬೇಕು. ಈ ಹೆಡರ್ ಮತ್ತು ಫೂಟರನ್ನು ನೀವು ಡಿಲೀಟ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ, ಬಿಕಾಸ್ ಸ್ಟೋರೇಜ್ ಸ್ಪೇಸ್ ಅಂತ ಇರುತ್ತೆ ಅಲ್ವಾ. ಸೊ ನೀವು ಎಷ್ಟು ಏನಿಲ್ಲ ಅಂದರೂ
ಮ್ಯಾಕ್ಸಿಮಮ್ ನಿಮ್ಮದು ಬ್ಲಾಗ್ ವೆಬ್ಸೈಟ್ ಆಗಿರೋದಕ್ಕೆ ಮ್ಯಾಕ್ಸಿಮಮ್ ಒಂದು 4 ಪ್ಲಗಿನ್ಸ್ಗಳನ್ನು ಯೂಸ್ ಮಾಡಿದ್ರೆ ಅಷ್ಟು ಹೆಚ್ಚೆಚ್ಚು ಒಂದು SEO ಯೂಸ್ ಮಾಡ್ತೀರಾ, ಇನ್ನೊಂದು ಹೆಡರ್ ಆ್ಯಂಡ್ ಫೂಟರ್. ಇದನ್ನು ಬಿಟ್ಟು ಬ್ಲಾಗ್ ವೆಬ್ಸೈಟ್ಗೆ ಬೇರೆ ಯಾವ ಒಂದು ಪ್ಲಗಿನ್ಸ್ಗಳು ಕೂಡ ಯೂಸ್ ಆಗೋದಿಲ್ಲ. ಓಕೆನಾ? ಸೊ ಇದನ್ನು ನೀವು ಅನ್ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ, ಮಾಡಿಕೊಂಡ್ರೆ ಮಾಡ್ಕೋಬೋದು ಅಷ್ಟೇ. ಓಕೆನಾ? ಸೊ ಪ್ರೊಸೀಜರ್ ಗೊತ್ತಾಯ್ತಾ ಅಥವಾ ಮತ್ತೆ ಹೇಳ್ಕೊಡ್ಬೇಕಾ? ಗೊತ್ತಾಯ್ತು ಮೇಡಮ್. ಗೊತ್ತಾಯ್ತಾ? ಓಕೆ. ಫೋನ್ ಮಾಡಿ ಚೇಂಜಸ್ ಅಂದ್ರಿ, ಹಾಂ ಕೋಡ್ ಪೇಸ್ಟ್ ಮಾಡ್ರಿ. ಸೇವ್ ಚೇಂಜಸ್ ಮೇಲೆ ನೀವು ಕ್ಲಿಕ್ ಮಾಡಲೇಬೇಕು, ಅದರ್ವೈಸ್ ಕೋಡು ಪೇಸ್ಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಸೇವ್ ಚೇಂಜಸ್ ಮೇಲೆ ನೀವು ಕ್ಲಿಕ್ ಮಾಡಲೇಬೇಕು. ಓಕೆನಾ? ಸೊ ಈ ರೀತಿ ನೀವು ಗೂಗಲ್ಗೆ ನಿಮ್ಮ ಒಂದು ವೆಬ್ಸೈಟನ್ನು ಸಬ್ಮಿಟ್ ಮಾಡ್ತೀರಾ. ಓಕೆ. ಸೊ ಆ್ಯಂಡ್ ಇವಾಗ ಲೆಟ್ಸೆ ನೀವು ಯಾವುದೋ ಒಬ್ಬರು ಸೆಲೆಬ್ರಿಟಿ ಸತ್ತೋಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಓಕೆ. ಓಕೆನಾ? ಫಾರ್ ಎಕ್ಸಾಂಪಲ್ ಪೊಲಿಟಿಷಿಯನ್ ಸತ್ತೋಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ನೀವು ಅನ್ಕೋತೀರಾ ನಾನು ಇಮಿಡಿಯೇಟಾಗಿ ಈ ಪೊಲಿಟಿಷಿಯನ್ ಬಗ್ಗೆ ಬರೆದುಬಿಟ್ಟು ಬ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ. ಓಕೆ. ಸೊ ನೀವು ಬ್ಲಾಗ್ ಬರೀತೀರಾ ಆ ಸ್ಪೆಸಿಫಿಕ್ ಪೊಲಿಟಿಷಿಯನ್ ಅಥವಾ ಆ ಸ್ಪೆಸಿಫಿಕ್ ಸೆಲೆಬ್ರಿಟಿ ಮೇಲೆ. ಬಟ್ ಗೂಗಲ್ ಕ್ರಾಲರ್ ಏನಿರುತ್ತೆ ಅಲ್ವಾ, ಅದು ಯಾವಾಗಲೂ ಒಂದು 3 ಮಂತ್ಸ್ ಬಿಟ್ಟು ನಿಮ್ಮ ಒಂದು ಬ್ಲಾಗ್ ರೀಡ್ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಬಿಕಾಸ್ ಯಾರೋ ಒಬ್ಬರು ಸತ್ತೋದ್ರೂ ಕೂಡ 3 ಮಂತ್ಸ್ ಆದಮೇಲೆ ಅಥವಾ 1 ವೀಕ್ ಆದಮೇಲೆ ಕೂಡ ಜನ ಸರ್ಚ್ ಮಾಡಲ್ಲ. ಜನ ಯಾವಾಗ ಸರ್ಚ್ ಮಾಡ್ತಾರೆ? ವಿತಿನ್ 24 hours ಆರ್ ಎಲ್ಸ್ ಮ್ಯಾಕ್ಸಿಮಮ್ ಒಂದು 2 to 3 ಡೇಸ್ವರೆಗೂ ಸರ್ಚ್ ಮಾಡ್ತಾರೆ. ಓಕೆನಾ? 3 ಮಂತ್ಸ್ ಆದಮೇಲೆ ಬಂದರೆ ಯಾರೂ ನೋಡಲ್ಲ. ಸೊ ಕ್ರಾಲರ್ ನಾವು ಗೂಗಲ್ಗೆ ನಮ್ಮ ಒಂದು ವೆಬ್ಸೈಟನ್ನು ಸಬ್ಮಿಟ್ ಮಾಡಿರೋದ್ರಿಂದ ಕ್ರಾಲರ್ ನಮ್ಮ ಒಂದು ವೆಬ್ಸೈಟಿಗೆ ಬಂದೇ ಬರುತ್ತೆ. ಓಕೆ. ಬಟ್ ಯಾವ ಟೈಮಿಗೆ ಬರುತ್ತೆ ಗೊತ್ತಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಎಕ್ಸ್ಪೆಷಲಿ ಬ್ಲಾಗ್ ವೆಬ್ಸೈಟ್ಸ್ಗಳಿಗೆ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಬಿಕಾಸ್ ನಾವು ಯಾವಾಗಲೂ ಬ್ಲಾಗ್ ಬರೆದಿರ್ತೀವಿ, ಗೂಗಲ್ ಇನ್ಯಾವಾಗಲೂ ಬರುತ್ತೆ. ಓಕೆ. ಸೊ ಆ ರೀತಿ ಆಗಬಾರ್ದು ಅನ್ನೋದಕ್ಕೆ ನಾವು ಅಗೇನ್ ಒನ್ಸ್ ನೀವು ನಿಮ್ಮ ಒಂದು ವೆಬ್ಸೈಟನ್ನು ಗೂಗಲ್ಗೆ ಸಬ್ಮಿಟ್ ಮಾಡಿದ್ದಾದಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತೆ, ಈ ರೀತಿ. ಓಕೆ. ಈ ರೀತಿ ಇಂಟರ್ಫೇಸ್ ಕಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಇನ್ಸ್ಪೆಕ್ಟ್ ಎನಿ URL ಇನ್ ನಿಮ್ಮ ಒಂದು ವೆಬ್ಸೈಟ್ URL ಬಂದಿರುತ್ತೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನನ್ನ ಒಂದು ವೆಬ್ಸೈಟನ್ನು ತಗೋತೀನಿ. ಇನ್ಸ್ಪೆಕ್ಟ್ URL ಮತ್ತು ನಿಮ್ಮ ಡೊಮೈನ್ ನೇಮ್ ಬಂದಿರುತ್ತೆ, ವೆಬ್ಸೈಟ್ ನೇಮ್. ಓಕೆನಾ? ಸೊ ಇವಾಗ ನಾನು ಲೆಟ್ಸೆ ನನ್ನ ಒಂದು ವೆಬ್ಸೈಟಿನ ಕಾಂಟ್ಯಾಕ್ಟ್ ಪೇಜ್ ಏನಿದೆ ಅಲ್ವಾ, ಆ ಕಾಂಟ್ಯಾಕ್ಟ್ ಪೇಜನ್ನು ಗೂಗಲ್ಗೆ ಸಬ್ಮಿಟ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ನಾನು ವೆಬ್ಸೈಟ್ ಸಬ್ಮಿಟ್ ಮಾಡಿದ್ದೀನಿ. ನಾನು ವೆಬ್ಸೈಟ್ ಸಬ್ಮಿಟ್ ಮಾಡಿದಾದ್ಮೇಲೆ ಎಲ್ಲ ಪೇಜಸ್ಗಳು ಕೂಡ ಸಬ್ಮಿಟ್ ಆಗಿರ್ತವೆ. ಬಟ್ ನಾನಿಲ್ಲಿ ನನಗೆ ನೀನು ಇಮಿಡಿಯೇಟಾಗಿ ಬರಬೇಕು, ಕ್ರಾಲರಿಗೆ ನಾನು ಕರಿತಿದ್ದೀನಿ, ಇಮಿಡಿಯೇಟಾಗಿ ನೀನು ಬರಬೇಕು, ನನ್ನ ಒಂದು ಪರ್ಟಿಕ್ಯುಲರ್ ಬ್ಲಾಗನ್ನು ಅಥವಾ ಪರ್ಟಿಕ್ಯುಲರ್ ಪೇಜನ್ನು ನೀನು ನೋಡಬೇಕು ಅಂತ. ಸೊ ಆವಾಗ ನಾನು ಏನು ಮಾಡ್ತೀನಿ, ನನ್ನ ಒಂದು ಪರ್ಟಿಕ್ಯುಲರ್ ಬ್ಲಾಗ್ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ URL ಇಸ್ ಆನ್ ಗೂಗಲ್. ನನ್ನ ಒಂದು ಕಾಂಟ್ಯಾಕ್ಟ್ ಪೇಜ್ ಏನಿದೆ ಅಲ್ವಾ, ಅದು ಗೂಗಲಲ್ಲಿ ಇದೆ. ಸೊ ಗೂಗಲಲ್ಲಿ ಇರೋದಕ್ಕೆ ಇಲ್ಲಿ ತೋರಿಸ್ತಿದೆ URL ಇಸ್ ಆನ್ ಗೂಗಲ್. ಈ ಒಂದು ಪರ್ಟಿಕ್ಯುಲರ್ ಪೇಜ್ ಗೂಗಲಲ್ಲಿ ಇದೆ. ಓಕೆ. ಬಟ್ ಅದೇ ನಾನು ಬೇರೆ ಒಂದು ವೆಬ್ಸೈಟ್ಗೆ ಹೋಗಿ, ಫಾರ್ ಎಕ್ಸಾಂಪಲ್ ನನ್ನ ಬ್ಲಾಗ್ ವೆಬ್ಸೈಟ್ಗೆ ಹೋಗಿ ನಾವು ಮೊನ್ನೆ ಒಂದು ಬ್ಲಾಗ್ ಬರೆದಿದ್ವಲ್ಲ, ಆ ಒಂದು ಬ್ಲಾಗನ್ನು ತಗೊಳ್ಳೋಣ. ಬ್ಲಾಗ್. ಸೊ ಮೊನ್ನೆ ನಾವು ಬೆಸ್ಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಮೇಲೆ
ಬ್ಲಾಗ್ ಬರೆದಿದ್ವಿ ರೈಟ್. ಹಾಂ ಹಾಂ ಸಿ ಯು ಆರ್ ಎಲ್ ಬೇರೆ ಇದೆ. ಸೊ ಅವಾಗ ನಾನು ಏನು ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಬ್ಲಾಗ್ ಯು ಆರ್ ಎಲ್ ಅನ್ನು ಕಾಪಿ ಮಾಡಿ ನನ್ನ ಒಂದು ಸರ್ಚ್ ಕನ್ಸೋಲ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಸಿ ಇಲ್ಲಿ ಇನ್ಸ್ಪೆಕ್ಟ್ ಎನಿ ಯು ಆರ್ ಎಲ್ ಸರ್ಚ್ ಮಾಡಿದಾಗ ಆ ಒಂದು ಪರ್ಟಿಕ್ಯುಲರ್ ಬ್ಲಾಗ್ ನನ್ನ ಒಂದು ಗೂಗಲಲ್ಲಿ ಇದ್ದರೆ ಹಾಂ ಆ ರೀತಿ ತೋರಿಸುತ್ತೆ, ಗ್ರೀನ್ ಕಲರ್ ಬರುತ್ತೆ ಇಲ್ಲಿ ಅಂತಂದರೆ ಈ ಒಂದು ಬ್ಲಾಗ್ ಗೂಗಲಲ್ಲಿ ಇದೆ ಅಂತ. ಇಲ್ಲ ಅಂತ ಅಂದರೆ ಈ ರೀತಿ ಬರುತ್ತೆ, ಯು ಆರ್ ಎಲ್ ಈಸ್ ನಾಟ್ ಆನ್ ಗೂಗಲ್ ಅಂತಂದರೆ ಈ ಸ್ಪೆಸಿಫಿಕ್ ಯು ಆರ್ ಎಲ್ ಗೂಗಲಲ್ಲಿ ಇಲ್ಲ ಅಂತ. ಓಕೆನಾ? ಸೊ ಈ ರೀತಿ ಬಂದರೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ರಿಕ್ವೆಸ್ಟ್ ಇಂಡೆಕ್ಸಿಂಗ್ ಅಂತ ಇದೆ. ಹ್ಞೂ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಾವು ಕ್ರಾಲರನ್ನು ಕರಿತಿರ್ತೀವಿ, ಬಂದು ನನ್ನ ಒಂದು ವೆಬ್ಸೈಟ್, ನನ್ನ ಬ್ಲಾಗನ್ನು ನೀನು ರೀಡ್ ಮಾಡು ಅಂತ. ಸೊ ಬೇಸಿಕಲಿ ನಾವು ರಿಕ್ವೆಸ್ಟ್ ಮಾಡ್ಕೋತಿರ್ತೀವಿ. ಸೊ ಈ ರಿಕ್ವೆಸ್ಟನ್ನು ಕಳಿಸಿದ್ರೆ ಏನಾಗುತ್ತೆ ಅಂತಂದರೆ ಇಮಿಡಿಯೇಟಾಗಿ ಕ್ರಾಲರ್ ಬಂದು ನಮ್ಮ ಬ್ಲಾಗನ್ನು ನೋಡುತ್ತೆ. ಸಿ ಇಂಡೆಕ್ಸಿಂಗ್ ರಿಕ್ವೆಸ್ಟೆಡ್ ಅಂತಂದರೆ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಓಕೆ, ಸೊ ಅಗೇನ್ ಇದನ್ನು ನೀವು ಸರ್ಚ್ ಮಾಡಿದಾಗ ಅಗೇನ್ ಸೇಮೇ ಬರುತ್ತೆ, ಬಿಕಾಸ್ ಪೆಂಡಿಂಗ್ ಇದೆ. ಹ್ಞೂ ಓಕೆ, ಸೊ ಅಗೇನ್ ಬೇರೆ ಒಂದು ಬ್ಲಾಗನ್ನು ಬರೆದಿರ್ತೀರಾ ಅಂತ ಅಂದರೂ ಕೂಡ ಆ ಬ್ಲಾಗಿನ ಒಂದು ಯು ಆರ್ ಎಲ್ ಅನ್ನು ನೀವು ತರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೆಲೋ ವರ್ಲ್ಡ್ ಅಂತ ಇದೆ ಒಂದು. ಸೊ ಲೆಟ್ ಮೀ ಟೇಕ್ ದಿಸ್ ಒನ್, ಹೆಲೋ ವರ್ಲ್ಡ್. ಓಕೆ, ಸೊ ಅಗೇನ್ ಇದಕ್ಕೆ ಬೇರೆ ಯು ಆರ್ ಎಲ್ ಬಂದಿದೆ. ಸೊ ಕಾಪಿ ಮಾಡಿ ಅಗೇನ್ ಯು ಆರ್ ಎಲ್ ಹೋದಾಗ ಯು ಆರ್ ಎಲ್ ಇನ್ಸ್ಪೆಕ್ಷನ್ ಅಂತ ಇರುತ್ತೆ. ಇಲ್ಲಿ ನೀವು ಅಗೇನ್ ಕಾಪಿ ಪೇಸ್ಟ್ ಮಾಡಬೇಕು. ಯಾವ್ದು ಮಾಡಬೇಕು ಅಂತಂದರೆ ನಿಮ್ಮ ಒಂದು ವೆಬ್ಸೈಟಿಂದಲ್ಲ, ನಿಮ್ಮ ಬ್ಲಾಗಿಂದು. ವೆಬ್ಸೈಟ್ ಓಪನ್ ಮಾಡಿ ಬ್ಲಾಗ್ ಓಪನ್ ಮಾಡಿ ಎಸ್ ಎಸ್ ಹೌದು. ಸೊ ಅದಾದಮೇಲೆ ರಿಕ್ವೆಸ್ಟ್ ಇಂಡೆಕ್ಸಿಂಗ್ ಮೇಲೆ ಕೊಟ್ಟರೆ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇದು ಎದ್ರಾಗ ಹೋಗ್ಬೇಕು ಮೇಡಮ್, ಇದು ಯು ಆರ್ ಎಲ್ ಇನ್ಸ್ಪೆಕ್ಷನ್ ಬರಬೇಕಂತ ಯಾವುದ್ರಲ್ಲೂ ಹೋಗೋದು ಬೇಡ. ನೀವು ಸರ್ಚ್ ಕನ್ಸೋಲ್ಗೆ ಹೋಗಿ ನಿಮ್ಮ ಒಂದು ವೆಬ್ಸೈಟನ್ನು ಗೂಗಲ್ಗೆ ಸಬ್ಮಿಟ್ ಮಾಡ್ತೀರಲ್ವಾ, ಹೌದು ಮೇಡಮ್. ಅವಾಗ ಓವರ್ ವ್ಯೂಲೇ ಇದಿರುತ್ತೆ. ಸೊ ನೀವು ಎಸ್ ಹ್ಞೂ ಸರಿ ಓಕೆನಾ? ಸೊ ಇಲ್ಲಿ ಕ್ಲಿಯರಾಗಿ ಹೇಳ್ತಿದೆ, ಯು ಆರ್ ಎಲ್ ವಾಸ್ ಆ್ಯಡೆಡ್ ಟು ಪ್ರಿಯಾರಿಟಿ ಕ್ರಾಲ್ ಕ್ಯೂ. ಸಬ್ಮಿಟಿಂಗ್ ಎ ಪೇಜ್ ಮಲ್ಟಿಪಲ್ ಟೈಮ್ಸ್ ವಿಲ್ ನಾಟ್ ಚೇಂಜ್ ಇಟ್ಸ್ ಕ್ಯೂ ಪೊಸಿಷನ್ ಆರ್ ಪ್ರಿಯಾರಿಟಿ. ಸೊ ಬೇಸಿಕಲಿ ಏನು ಹೇಳ್ತಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ನನ್ನ ಒಂದು ಬ್ಲಾಗಿನ ಯು ಆರ್ ಎಲ್ನ ಕೊಟ್ಟಿದ್ದೀನಿ, ಹಾಂ ಹಾಂ ಓಕೆನಾ? ಸೊ ಮತ್ತೆ ನಾನು ಅದೇ ಯು ಆರ್ ಎಲ್ನ ಕೊಡ್ತೀನಿ. ಸೊ ಅದಕ್ಕೆ ಗೂಗಲ್ ಏನು ಹೇಳ್ತಿದೆ ಅಂತಂದರೆ, ನೀವು ಒನ್ ಟೈಮ್ ಯು ಆರ್ ಎಲ್ ಅನ್ನು, ನಿಮ್ಮ ಬ್ಲಾಗ್ ಯು ಆರ್ ಎಲ್ ಅನ್ನು ಸಬ್ಮಿಟ್ ಮಾಡಿದ್ರೆ ಸಾಕು. ಪದೇ ಪದೇ ನೀವು ಸಬ್ಮಿಟ್ ಮಾಡೋದ್ರಿಂದ ನಿಮ್ಮ ಒಂದು ಯು ಆರ್ ಎಲ್ಗೆ ಕ್ಯೂ ಏನಿರುತ್ತೆ ಅಲ್ವಾ, ಅದು ಯಾವುದು ಚೇಂಜ್ ಆಗೋದಿಲ್ಲ. ಸೊ ಒಂದು ಸತಿ ಸಬ್ಮಿಟ್ ಮಾಡಿ ಬಿಡಿ ಅಂತ ಕೇಳುತ್ತೆ. ಹಾಂ ಓಕೆನಾ? ಸೊ ಡಿಸ್ಮಿಸ್ ಮಾಡಿ. ನೀವು ಒನ್ಸ್ ರಿಫ್ರೆಶ್ ಮಾಡಿ ಅಗೇನ್ ನಿಮ್ಮ ಒಂದು ವೆಬ್ಸೈಟ್ ಸೇಮ್ ಯು ಆರ್ ಎಲ್ನ ಟೆಸ್ಟ್ ಮಾಡಿ. ಸೊ ಟೆಸ್ಟ್ ಮಾಡಿದಾಗ ಯು ಆರ್ ಎಲ್ ಈಸ್ ಆನ್ ಗೂಗಲ್. ನಮ್ಮ ಒಂದು ನಮ್ಮ ಒಂದು ರಿಕ್ವೆಸ್ಟ್ ಏನಿತ್ತು ಅಲ್ವಾ, ಅದನ್ನು ಗೂಗಲ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಫಸ್ಟ್ ಗ್ರೀನ್ ಕಲರ್ ಬಂದಿರಲಿಲ್ಲ, ಯು ಆರ್ ಎಲ್ ಈಸ್ ನಾಟ್ ಫೌಂಡ್ ಅಂತ ಬರ್ತಿತ್ತು. ಇವಾಗ ಯು ಆರ್ ಎಲ್ ಈಸ್ ಆನ್ ಗೂಗಲ್. ಓಕೆನಾ? ಈ ಥರ ನೀವು ನಿಮ್ಮ ಬ್ಲಾಗ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಬ್ಲಾಗ್ ಬರೆದಾಗ ಯು ಆರ್ ಎಲ್ ಅದರಲ್ಲಿ. ಎಸ್ ಹೌದು, ಬಿಕಾಸ್ ಪ್ರತಿಯೊಂದು ಬ್ಲಾಗಿಗೂ ಬೇರೆ ಬೇರೆ ಯು ಆರ್ ಎಲ್ ಇರುತ್ತೆ. ಬಟ್ ನೀವು ಪ್ರತಿ ಸತಿ ಕೋಡ್ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಕೋಡ್ ಏನು ಪೇಸ್ಟ್ ಮಾಡ್ತೀವಿ ಅಲ್ವಾ, ಲೈಫ್ ಟೈಮಲ್ಲಿ ಒಂದೇ ಸರ್ತಿ ನಾವು ಕೋಡ್ ಪೇಸ್ಟ್ ಮಾಡೋದು. ಓಕೆ, ಇಫ್ ಪೇಜ್ಗಳು ಯು ಆರ್ ಎಲ್ ಬರಲ್ಲ ಮೇಡಮ್? ಪೇಜ್ಗಳಿಗೂ ಬರ್ತವೆ ಯು ಆರ್ ಎಲ್, ಬ್ಲಾಗಿಗೆ ಮಾತ್ರ ಅಲ್ಲ, ಪೇಜ್ಗಳಿಗೂ ಬರ್ತವೆ. ಇವಾಗ ನಾನು ಒಂದು ಅದನ್ನು ನೀವು ಇಂಡೆಕ್ಸ್ ಮಾಡ್ಬೋದು. ಎಸ್ ಹೌದು, ಮಾಡ್ಬೋದು. ಇವಾಗ ಇದು ನನ್ನ ವೆಬ್ಸೈಟ್ ಯು ಆರ್ ಎಲ್. ಬಟ್ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ DMTK.in/contact ಬೇರೆ ಯು ಆರ್ ಎಲ್. ಓಕೆನಾ?
ಸೊ ಈ ರೀತಿ ಬರುತ್ತೆ. ಸೊ ಈ ರೀತಿ ನೀವು ಗೂಗಲ್ಗೆ ನಮ್ಮ ಒಂದು ವೆಬ್ಸೈಟ್ ಮತ್ತು ಬ್ಲಾಗ್ಸ್ಗಳನ್ನು ಇಂಡೆಕ್ಸ್ ಮಾಡ್ತೀವಿ. ಹಾಂ ಅರ್ಥ ಆಯ್ತಾ ಅಥವಾ ಇನ್ನೊಂದು ಸರ್ತಿ ಹೇಳ್ಬೇಕಾ? ಅರ್ಥ ಆಗ್ಯದ ಮೇಡಮ್. ಕನ್ಫ್ಯೂಸಿಂಗ್ ಆಗಿದೆಯಾ? ಹೆಡರ್ ಒಳಗ್ರಿ ಮೇಡಮ್, ಬ್ಲಾಗ್ ಹೆಡರ್ ಒಳಗ್ರಿ ಹಾಂ ಹಾಂ ಹೋಮ್ ಹಾಂ ಕೆಲವೊಂದು ಆಪ್ಷನ್ ಮಾಡ್ಕೊಂಡಿರ್ತೇವಲ್ರಿ, ಎಸ್ ಆ ಹೋಮ್ ಕ್ಲಿಕ್ ಮಾಡೋಣ ಅದು ಯು ಆರ್ ಎಲ್ ಅದನ್ನು ಮಾಡ್ಬೇಕ್ರಿ. ಎಸ್, ಪ್ರತಿಯೊಂದು ಪೇಜಿಗೂ ಕೂಡ ಯು ಆರ್ ಎಲ್ ಬೇರೆ ಬೇರೆ ಇರುತ್ತೆ. ಎಲ್ಲಾನು ಅದರ ಎಸ್, ಬೇಸಿಕಲಿ ಈ ರಿಕ್ವೆಸ್ಟ್ ಇಂಡೆಕ್ಸಿಂಗ್ ಏನಕ್ಕೆ ಮಾಡ್ತೀವಿ ಅಂತಂದರೆ ಕ್ರಾಲರ್ ಬೇಗ ಬಂದು ನಮ್ಮ ಒಂದು ವೆಬ್ಸೈಟ್ನ ನೋಡಲಿ ಅಂತ ಅಷ್ಟೇ. ಹಾಂ ನೀವು ಅದನ್ನ ಮಾಡಲಿಲ್ಲ ಅಂದ್ರೂ ಕ್ರಾಲರ್ ಬಂದು ನಿಮ್ಮ ಒಂದು ವೆಬ್ಸೈಟನ್ನು ನೋಡುತ್ತೆ, ಬಟ್ ಯಾವಾಗ ನೋಡುತ್ತೆ ಗೊತ್ತಿಲ್ಲ. ಓಕೆನಾ? ಸೊ ಆ ಚಾನ್ಸ್ ತಗೋಬಾರ್ದು ಅಂತ ಹೇಳಿ ನಾವು ಪ್ರತಿಯೊಂದು ಪೇಜ್ ಮತ್ತು ನಾವು ಬರೆದಿರೋ ಪ್ರತಿಯೊಂದು ಬ್ಲಾಗನ್ನು ರಿಕ್ವೆಸ್ಟ್ ಮಾಡ್ತೀವಿ ಗೂಗಲ್ಗೆ ಬೇಗ ಬಂದು ನಮ್ಮ ಒಂದು ಬ್ಲಾಗ್ಸ್ಗಳನ್ನು ಅಥವಾ ನಮ್ಮ ಒಂದು ಪೇಜಸ್ಗಳನ್ನು ನೋಡು ಅಂತ ಅಷ್ಟೇ. ಓಕೆನಾ? ಸೊ ನೀವು ಆ ಪೇಜ್ ಯು ಆರ್ ಎಲ್ನ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಗೂಗಲ್ ನಿಮ್ಮ ವೆಬ್ಸೈಟಿಗೆ ಬರಲ್ಲ ಅಂತ ಅಲ್ಲ. ಗೂಗಲ್ಗೆ ನೀವು ವೆಬ್ಸೈಟನ್ನು ಕೊಟ್ಟಿದ್ದೀರಾ ಅಂತ ಅಂದರೆ ಗೂಗಲ್ ಡೆಫಿನೆಟ್ಲಿ ಬಂದು ರೀಡ್ ಮಾಡೇ ಮಾಡುತ್ತೆ, ಬಟ್ ಯಾವಾಗ ಅಂತ ಗೊತ್ತಿರಲ್ಲ. ಓಕೆನಾ? ಸ್ವಲ್ಪ ಬೇಗ ಬರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಹಾಂ ಓಕೆನಾ? ಸೊ ಅದಷ್ಟೇ ಡಿಫ್ರೆನ್ಸ್, ಬೇರೆ ಏನೂ ಇರೋದಿಲ್ಲ. ಓಕೆ, ಅರ್ಥ ಆಯ್ತಾ? ಅರ್ಥ ಆಗ್ಯದ ಮೇಡಮ್. ಸೊ ಈ ರೀತಿ ನೀವು ನಿಮ್ಮ ಒಂದು ವೆಬ್ಸೈಟನ್ನು ಗೂಗಲ್ಗೆ ಸಬ್ಮಿಟ್ ಮಾಡ್ತೀರಾ. ನೆನಪಿರಲಿ, ಟೂಲ್ ನೇಮ್ ಸರ್ಚ್ ಕನ್ಸೋಲ್. ಸರ್ಚ್ ಕನ್ಸೋಲ್. ಓಕೆ, ಸೊ ಈ ರೀತಿ ನೀವು ನಿಮ್ಮ ಒಂದು ವೆಬ್ಸೈಟ್ನ ಗೂಗಲ್ಗೆ ಸಬ್ಮಿಟ್ ಮಾಡ್ತೀರಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಬ್ಲಾಗನ್ನು ಬರೆದಿರ್ತೀರಾ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ನಿಮಗೆ ಗೊತ್ತಿಲ್ಲ ಆ ಬ್ಲಾಗ್ ಯಾವ ಪೊಸಿಷನಲ್ಲಿ ಬರುತ್ತೆ ಅಂತ. ಸೊ ಫಸ್ಟ್ ಪೊಸಿಷನಲ್ಲಿ ಬರ್ತಿದ್ಯೋ, ಸೆಕೆಂಡ್ ಪೊಸಿಷನಲ್ಲಿ ಬರ್ತಿದ್ಯೋ, ಥರ್ಡ್ ಪೊಸಿಷನಲ್ಲಿ ಬರ್ತಿದ್ಯೋ, ನಿಮಗೆ ಗೊತ್ತಿಲ್ಲ ಯಾವ ಪೊಸಿಷನಲ್ಲಿ ಬರ್ತಿದೆ ಅಂತ. ಸೊ ಅವಾಗ ಅದನ್ನು ನೀವು ಚೆಕ್ ಮಾಡ್ಕೋಬೇಕು. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತಂದರೆ, ನಿಮ್ಮ ಒಂದು ವೆಬ್ಸೈಟ್ ನೇಮನ್ನು ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ಐ ಸರ್ಚ್ ಶಿಕ್ಷಾ ಆ್ಯಂಡ್ ಸೊ ಹಿಯರ್ ಬೆಸ್ಟ್ MBA colleges in Bangalore. Okay, we'll take keyword so 1 second. We'll take on keyword data science course in Bangalore. So course in Bangalore. I'll take URL as well.
So I don't know why it's not disappearing. Why it's not appearing. Copy link. Keyword. ಸೊ ಆ್ಯಕ್ಚುಲಿ ಇಲ್ಲಿ ನಾವು ನಮ್ಮ ಒಂದು ಬ್ಲಾಗ್ ಯಾವ ಪೊಸಿಷನಲ್ಲಿ ಬರ್ತಿದೆ ಅನ್ನೋದನ್ನು ಡಿಟೆಕ್ಟ್ ಮಾಡ್ಬೋದಿತ್ತು, ಬಟ್ ಐ ಥಿಂಕ್ ಇದು ಅಪಿಯರ್ ಆಗ್ತಿಲ್ಲ. ಸೊ ಬೇಸಿಕಲಿ ಏನು ಮಾಡ್ತಿದ್ವಿ ಅಂತಂದರೆ, ನಮ್ಮ ಒಂದು ಪರ್ಟಿಕ್ಯುಲರ್ ಕೀವರ್ಡ್, ನಾವು ಯಾವ ಕೀವರ್ಡ್ಗೆ ನಾವು ನಮ್ಮ ಬ್ಲಾಗ್ ಬರೆದಿರ್ತೀವಿ ಅಲ್ವಾ, ಆ ಒಂದು ಪರ್ಟಿಕ್ಯುಲರ್ ಕೀವರ್ಡನ್ನು ನಾವು ಗೂಗಲಲ್ಲಿ ಟೈಪ್ ಮಾಡಿ, ಫಾರ್ ಎಕ್ಸಾಂಪಲ್ ಡಾಟಾ ಸೈನ್ಸ್ ಕೋರ್ಸ್ ಅಂತ ನಾವು ಸರ್ಚ್ ಮಾಡಿ, ಅದಾದಮೇಲೆ ನಿಮ್ಮ ಕೀಬೋರ್ಡಲ್ಲಿ Ctrl+F ಅಂತ ಸರ್ಚ್ ಮಾಡಿ, ನಿಮ್ಮ ಒಂದು ವೆಬ್ಸೈಟ್ URL ಅನ್ನು ನೀವು ಸರ್ಚ್ ಮಾಡಿದರೆ, ಇಲ್ಲಿ ಕಾಪಿ ಮತ್ತು ಪೇಸ್ಟ್ ಮಾಡಿದರೆ ನಿಮ್ಮ ಒಂದು ಬ್ಲಾಗ್ ಯಾವ ಪೊಸಿಷನಲ್ಲಿ ಕಾಣ್ತಿದೆ ಅನ್ನೋದನ್ನು ತೋರಿಸ್ತಿತ್ತು. ಸೊ ಇದು ಇವಾಗ ವರ್ಕ್ ಆಗ್ತಿಲ್ಲ, ಬಟ್ ಇದು ವರ್ಕ್ ಆಗ್ತಿತ್ತು, ಬಟ್ ಐ ಡೋಂಟ್ ನೋ, ತೆಗ್ದಿರ್ಬೋದೇನೋ. ಬೇಸಿಕಲಿ ಯಾವ ರೀತಿ ತೋರಿಸೋದು ಅಂತಂದರೆ, ಯಾವ ಪೊಸಿಷನಲ್ಲಿದೆ, ಫಸ್ಟ್ ಪೊಸಿಷನಲ್ಲಿದೆಯಾ, ಸೆಕೆಂಡ್ ಪೊಸಿಷನಲ್ಲಿದೆಯಾ, ಥರ್ಡ್ ಪೊಸಿಷನಲ್ಲಿದೆಯಾ, ಈ ರೀತಿ ತೋರಿಸೋದು ನಿಮ್ಮ ಒಂದು ವೆಬ್ಸೈಟನ್ನು. ಬಟ್ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಲೆಟ್ ಮಿ ಟೇಕ್ ಬೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಹೈದರಾಬಾದ್. So we'll take ಬರುತ್ತೆ. No, this digital marketing course. Telugu. Yeah, ಇದು ಯಾವುದೋ ಒಂದು ವೆಬ್ಸೈಟ್ ಬರ್ತಿದೆ, ODMT. ಕಾಪಿ ಲಿಂಕ್, Ctrl+F, yeah, but it's not showing. But ತೋರಿಸ್ತಾ ಇತ್ತು, ಬಟ್ ಐ ಡೋಂಟ್ ನೋ ಯಾಕೆ ತೋರಿಸ್ತಾ ಇಲ್ಲ ಅಂತ. ಸೊ ಬೇಸಿಕಲಿ ನೀವು ಯಾವ ಕೀಬೋರ್ಡಿಗೆ ನೀವು ಬ್ಲಾಗ್ ಬರೆದಿದ್ದೀರಾ ಆ ಕೀಬೋರ್ಡನ್ನು ಗೂಗಲಲ್ಲಿ ಎಂಟರ್ ಮಾಡಿ Ctrl+ ಕ್ಲಿಕ್ ಮಾಡಿದ್ರೆ, ಅಲ್ಲಿ ನೀವು ನಿಮ್ಮ ಒಂದು URL ಅನ್ನು ಕಾಪಿ ಮಾಡಿದರೆ ನಿಮ್ಮ ಒಂದು ವೆಬ್ಸೈಟ್
ಅಪಿಯರ್ ಆಗ್ತಿದೆಯೋ ಗೂಗಲಲ್ಲಿ ಇಲ್ವೋ, ಆ್ಯಂಡ್ ಅಪಿಯರ್ ಆದರೆ ಎಷ್ಟು ಎಷ್ಟನೇ ಪೊಸಿಷನಲ್ಲಿ ಅಪಿಯರ್ ಆಗ್ತಿದೆ ಅಂತ ತೋರಿಸ್ತಾ ಇತ್ತು. ಬಟ್ ಐ ಡೋಂಟ್ ನೋ, ಇದನ್ನ ತೆಗ್ದಿರ್ಬೋದೇನೋ ಗೂಗಲ್ ಫ್ಯೂಚರನ್ನು. ಬಟ್ ರೀಸೆಂಟಾಗಿ ಕೂಡ ವರ್ಕ್ ಆಗ್ತಿತ್ತು ಇದು. ನಾನು ಲಾಸ್ಟ್ ಬ್ಯಾಚ್ ಕೇಳ್ಕೊಟ್ಟಿದ್ದೆ, ಬಟ್ ಈಗ ವರ್ಕ್ ಆಗ್ತಾ ಇಲ್ಲ. ಮೈಟ್ ಬಿ ತೆಗ್ದಿರ್ಬೋದೇನೋ ಆ ಫೀಚರನ್ನು. ಬಟ್ ನೀವೊಂದ್ಸತಿ ಬ್ಲಾಗ್ ಬರೆದಾಗ ನಿಮ್ಮ ಬ್ಲಾಗಿಗೆ ನೀವು ಆ ರೀತಿ ಟ್ರೈ ಮಾಡಿ. ಓಕೆ, ತೋರಿಸಿರೋ ಓಕೆ, ತೋರಿಸ್ಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ನಾವು ಯಾವಾಗಲೇ ಬರೆದ್ರು ನಮ್ಮ ಒಂದು ಗೋಲ್ ಏನಿರುತ್ತೆ, ಫಸ್ಟ್ ಪೇಜಲ್ಲಿ ಬರಬೇಕಂತ. ಆಬ್ವಿಯಸ್ಲಿ ಫಸ್ಟ್ ಪೇಜಲ್ಲಿ ಬಂದಾಗ ಡೆಫಿನೆಟ್ಲಿ ನಮಗೆ ನಮ್ಮ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಓಕೆ, ಸೊ ಈ ರೀತಿ ನೀವು ನಿಮ್ಮ ಒಂದು ವೆಬ್ಸೈಟನ್ನು ಚೆಕ್ ಮಾಡ್ಬೋದು. ಬಟ್ ಆ ಫೀಚರನ್ನು ಗೂಗಲ್ ತೆಗ್ದಿದೆ ಅನಿಸುತ್ತೆ, ಅದಕ್ಕೆ ಓಪನ್ ಆಗ್ತಿಲ್ಲ. ಓಕೆನಾ? ಸೊ ಏನಂದ್ರಿ ಮೇಡಮ್? ಕಂಟ್ರೋಲ್ ಪ್ಲಸ್ ಎಫ್. ಕಂಟ್ರೋಲ್ ಪ್ಲಸ್ ಎಫ್, ಎಸ್. ನಿಮ್ಮ ಒಂದು ಕೀವರ್ಡನ್ನು ಗೂಗಲಲ್ಲಿ ಸರ್ಚ್ ಮಾಡಿ, ಅದಾದಮೇಲೆ ನೀವು ಕಂಟ್ರೋಲ್ ಪ್ಲಸ್ ಎಫ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ URL ಅನ್ನು ನೀವು ಅಲ್ಲಿ ಎಂಟರ್ ಮಾಡ್ಬೋದು. ಸೊ ಎಂಟರ್ ಮಾಡಿ ನೀವು ಸರ್ಚ್ ಮಾಡ್ಬೋದು. ಓಕೆನಾ? ಸೊ ಇವತ್ತಿಗೆ ಆನ್ ಪೇಜ್ SEO ಮುಗಿಯುತ್ತೆ. ಸೊ ಆನ್ ಪೇಜ್ SEO ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಆ್ಯಂಡ್ ದೆನ್ ಗೂಗಲ್ಗೆ ನಮ್ಮ ಒಂದು ವೆಬ್ಸೈಟನ್ನೇ ಯಾವ ರೀತಿ ಸಬ್ಮಿಟ್ ಮಾಡೋದು ಅನ್ನೋದು ಕಲ್ತಿದ್ವಿ. ಸೊ ಮಂಡೇ ಕ್ಲಾಸಲ್ಲಿ ಏನಿರುತ್ತೆ ಅಂತಂದರೆ, ಈ SEOನ ಕಂಟಿನ್ಯೂ ಪಾರ್ಟ್, ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಆಫ್ ಪೇಜ್ SEO. ಓಕೆ, ಆಫ್ ಪೇಜ್ SEO ಅಂತಂದರೆ ನಾವು ನಮ್ಮ ಒಂದು ವೆಬ್ಸೈಟ್ ಒಳಗಡೆ ಕೆಲಸ ಮಾಡಲ್ಲ, ಬದಲಾಗಿ ವೆಬ್ಸೈಟ್ ಹೊರಗಡೆ ಕೆಲಸ ಮಾಡ್ತೀವಿ. ಓಕೆನಾ? ಸೊ ಈ ಒಂದು ಪ್ರೋಸೆಸನ್ನು ನಾವು ಆಫ್ ಪೇಜ್ SEO ಅಂತ ಕರಿತೀವಿ. ನೆನ್ಪಿಡ್ಲಿ, ನೀವು ಆನ್ ಪೇಜ್ SEOನ ಪರ್ಫೆಕ್ಟಾಗಿ ಮಾಡಿದ್ರೆ, ಓಕೆ, ಆನ್ ಪೇಜ್ SEOನ ನೀವು 100% ಕರೆಕ್ಟಾಗಿ ಮಾಡಿದ್ರೆ, ಈ ಆಫ್ ಪೇಜ್ SEO ಒಂದು ಸ್ವಲ್ಪ ಎಫರ್ಟ್ ಪಟ್ಟರೂ ಕೂಡ ನಮ್ಮ ಒಂದು ವೆಬ್ಸೈಟ್ ಟಾಪಲ್ಲಿ ಬಂದೇ ಬರುತ್ತೆ, 100% ಶೋ. ಬಟ್ ನೀವು ಎಫರ್ಟ್ ಹಾಕಬೇಕು ಅಷ್ಟೇ. ಸೊ ಬಿಕಾಸ್ SEO ಫ್ರೀ ಮೆಥಡ್ ಆಗಿರೋದ್ರಿಂದ ಗೂಗಲ್ ಟೈಮ್ ತೊಗೊಳುತ್ತೆ ನಿಮ್ಮ ಒಂದು ವೆಬ್ಸೈಟನ್ನು ಗೂಗಲಲ್ಲಿ ಫಸ್ಟ್ ಪೊಸಿಷನ್ಗೆ ತರೋಕ್ಕೆ. ಬಿಕಾಸ್ ಒಂದೇ ಟಾಪಿಕ್ ಮೇಲೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬ್ಲಾಗ್ಸ್ ಬರೆದಿರ್ತಾರೆ. ಸೊ ಅದರಲ್ಲಿ ಯಾವುದು ಬೆಸ್ಟ್ ಬ್ಲಾಗ್ ಅಂತ ಗೂಗಲ್ ಡಿಸೈಡ್ ಮಾಡಿ URL ಅನ್ನು, ಅಂದರೆ ವೆಬ್ಸೈಟ್ಸ್ಗಳನ್ನು ನಾವು ಫಸ್ಟ್ ಪೇಜಲ್ಲಿ ತರಬೇಕು ಅಂತಂದರೆ ಗೂಗಲ್ ಡೆಫಿನೆಟ್ಲಿ ಟೈಮ್ ತೊಗೊಳುತ್ತೆ. ಅದಕ್ಕೆ ಫ್ರೀ ಮೆಥಡ್ ಆಗಿರೋದ್ರಿಂದ ಗೂಗಲ್ಗೂ ಕೂಡ ಒಂದು ಸ್ವಲ್ಪ ನೆಗ್ಲಿಜೆನ್ಸಿ. ಸೊ ಹಾಗಾಗಿ ಫ್ರೀ ಮೆಥಡ್ ಮಾಡ್ತೀರಾ, ಪರ್ಫೆಕ್ಟಾಗಿ ಮಾಡಿದ್ರೆ ಗೂಗಲ್ ಡೆಫಿನೆಟ್ಲಿ ನಮ್ಮ ಒಂದು ವೆಬ್ಸೈಟನ್ನು ಫಸ್ಟ್ ಪೇಜಿಗೆ ಪುಷ್ ಮಾಡುತ್ತೆ ಬೇಸ್ಡ್ ಆನ್ ಕೀವರ್ಡ್ಸ್. ಓಕೆನಾ? ಸೊ ಅದಕ್ಕೋಸ್ಕರನೇ ಯಾವಾಗಲೇ ನೀವು ಕೀವರ್ಡ್ಸ್ಗಳನ್ನು ತೊಗೊಂಡ್ರು ಕೂಡ ಕಾಂಪಿಟೇಷನ್ ಕಡಿಮೆ ಇರೋನ ತೊಗೋಬೇಕು. ಲೋ ಕಾಂಪಿಟೇಷನ್ ಅಥವಾ ಮೀಡಿಯಂ ಕಾಂಪಿಟೇಷನ್ ಕೀವರ್ಡ್ಸ್ಗಳನ್ನು ನೀವು ತೊಗೋಬೇಕು. ಎಸ್, ವಾಲ್ಯೂಮ್ ಕಡಿಮೆ ಇದ್ದವನ್ನ. ಸೊ ನೀವು ಕನ್ನಡದಲ್ಲೇ ಬರೀತೀರಾ ಅಂತ ಅಂದಾಗ ಡೆಫಿನೆಟ್ಲಿ ವಾಲ್ಯೂಮ್ಸ್ಗಳು ಕಡಿಮೆ ಇರುತ್ತೆ. ಬಿಕಾಸ್ ಯಾರು ಕೂಡ ಕನ್ನಡದಲ್ಲಿ ಅಷ್ಟಾಗಿ ಬಂದು ಬ್ಲಾಗ್ಸ್ಗಳನ್ನು ಓದಿದ್ರು ಕೂಡ ಇಂಗ್ಲೀಷಲ್ಲೇ ಓದಿರ್ತಾರೆ. ಏನು ಬ್ಲಾಗ್ಸ್ ಕನ್ನಡ ಒಳಗೆ ಬರ್ದಿರ್ತೇವ್ರಿ ನಾವು. ಆಮೇಲೆ ಕೀವರ್ಡ್ ಸರ್ಚ್ ಮಾಡಿ ಕಡಿಮೆ ವ್ಯಾಲ್ಯೂಮ್ ಇದ್ದಿದ್ದು ಹಾಕೊಂಡಿರ್ತೇವ್ರಿ. ಹಂಗಾಗಿ ಜನ ಅಲ್ಲಿ ಬ್ಲಾಗ್ ಓದ್ತಾರೆ ಮೇಡಮ್, ಕನ್ನಡ ಬರ್ದಿರ್ತೀವಿ. ಓದ್ತಾರೆ. ಸೊ ಇವಾಗ ನಾನು ಹೇರ್ ಫಾಲ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿದ್ದೀನಿ ಅಂತ ಅಂದಾಗ ಡೆಫಿನೆಟ್ಲಿ ನನಗೆ ಕನ್ನಡದಲ್ಲಿ ಬರೆದಿರೋ ಬ್ಲಾಗ್ಸ್ಗಳೇ ಬೇಕು. ಇಲ್ಲ ಅಂತಿದ್ರೆ ನಾನು ಏರ್ ಫಾಲ್ ಅಂತ ಬರೆದು ಸುಮ್ಮನಾಗ್ತಿದ್ದೆ, ಏರ್ ಫಾಲ್ ಟಿಪ್ಸ್ ಅಂತ ನಾನು ಸರ್ಚ್ ಮಾಡಿ ಬಿಡ್ತಿದ್ದೆ. ಬಟ್ ಇನ್ ಕನ್ನಡ ಅಂತ ನಾನು ಸರ್ಚ್ ಮಾಡಿದ್ದೀನಿ ಅಂತ ಅಂದರೆ ಡೆಫಿನೆಟ್ಲಿ ಯೂಸರ್ ಇಂಟೆಂಟ್ ಅವನು ಕನ್ನಡದಲ್ಲೇ ಬ್ಲಾಗ್ಸನ್ನು ಓದಬೇಕು. ಸೊ ಹಾಗಾಗಿ ಅದಕ್ಕೋಸ್ಕರನೇ ಅವನು ಇನ್ ಕನ್ನಡ ಅಂತ ಸರ್ಚ್ ಮಾಡಿರ್ತಾನೆ. ಸೊ ಅಂಥವರೆಲ್ಲ ಡೆಫಿನೆಟ್ಲಿ ಬ್ಲಾಗ್ಸ್ ಓದ್ತಾರೆ. ಓಕೆನಾ? ಸೊ ಬಟ್ ಕೀವರ್ಡ್ಸ್ಗಳನ್ನು ನೀವು ಇಂಗ್ಲೀಷಲ್ಲೇ ಸರ್ಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹೇರ್ ಫಾಲ್ ಟಿಪ್ಸ್ ಇನ್ ಕನ್ನಡ.
ಟಿಪ್ಸ್ ಇನ್ ಕನ್ನಡ, ಆರ್ ಎಲ್ಸ್ ಲೆಮನ್ ಪ್ಲಾಂಟೇಶನ್, ಲೆಮನ್ ಪ್ಲಾಂಟೇಶನ್ ಗೈಡ್ ಇನ್ ಕನ್ನಡ, ಹೌ ಟು ಪ್ಲಾಂಟ್ ಲೆಮನ್ ಇನ್ ಕನ್ನಡ, ಈ ರೀತಿ. ಸೊ ಇನ್ ಕನ್ನಡ ಅನ್ನೋದನ್ನು ನೀವು ಯೂಸ್ ಮಾಡಬೇಕು. ಬಿಕಾಸ್ ಯೂಸರ್, ಎಸ್, ನೀವು ಈ ಕೀವರ್ಡ್ಸ್ಗಳನ್ನು ಕೂಡ ಕನ್ನಡದಲ್ಲೇ ನೀವು ಸರ್ಚ್ ಮಾಡೋ ಆಗಿಲ್ಲ. ಬಿಕಾಸ್ ಕನ್ನಡದಲ್ಲಿ ಬಂದು ಯಾರು ಕೂಡ ಗೂಗಲಲ್ಲಿ ಸರ್ಚ್ ಮಾಡೋದಿಲ್ಲ. ಎಲ್ಲ ಎಸ್, ಇಂಗ್ಲೀಷಲ್ಲೇ ಜನ ಸರ್ಚ್ ಮಾಡೋದು. ಬಟ್ ರೀಜನಲ್ ಲ್ಯಾಂಗ್ವೇಜನ್ನು ಆ ಕೀವರ್ಡ್ ಮುಂದಕ್ಕೆ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಇನ್ ಕನ್ನಡ, ಇನ್ ತೆಲುಗು, ಇನ್ ತಮಿಳ್, ಇನ್ ಹಿಂದಿ, ಈ ರೀತಿ. ಆ ಕೀವರ್ಡ್ ಮುಂದೆ ಕಂಪಲ್ಸರಿ ಏನು ಕನ್ನಡ ಅಂತ ಹಾಕೇಬೇಕು. ಹೌದು. ಫಾರ್ ಎಕ್ಸಾಂಪಲ್ ಫುಡ್, ಡಯಟ್ ಫುಡ್ ಫಾರ್ ವೆಯ್ಟ್ ಲಾಸ್ ಇನ್ ಕನ್ನಡ. ಓಕೆನಾ? ಸೊ ಈ ರೀತಿ ಅಂತ ಅಂದಾಗ ಕನ್ನಡ ಬ್ಲಾಗ್ಸ್ಗಳನ್ನೇ ಓದೋಕ್ಕೆ ಸ್ಪೆಸಿಫಿಕ್ ಜನ ಬಂದಿರ್ತಾರೆ. ಸೊ ಅವ್ರು ಡೆಫಿನೆಟ್ಲಿ ಬ್ಲಾಗ್ಸ್ಗಳನ್ನು ಓದ್ತಾರೆ. ಓಕೆ, ಸೊ ಬೇಸಿಕಲಿ ಬ್ಲಾಗ್ಸ್ಗಳನ್ನು ನಮ್ಮ ಇಂಡಿಯಾದಲ್ಲಿ ಓದೋದೇ ಕಡಿಮೆ. ಓಕೆ, ಬಟ್ ಬ್ಲಾಗ್ಸ್ಗಳನ್ನು ಅವ್ರು ಓದ್ತಾರೋ ಬಿಡ್ತಾರೋ, ಬಟ್ ಅವ್ರು ನಮ್ಮ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ರೆ ನಾವು ಬ್ಲಾಗ್ಸ್ ಮೂಲಕ ಅಮೌಂಟನ್ನು ಆರಾಮಾಗಿ ಗಳಿಸ್ಬೋದು. ಅದು ಹೆಂಗೆ ಅಂತ ನಾನು ಒನ್ಸ್ SEO ಕಂಪ್ಲೀಟ್ ಆದಮೇಲೆ ನಾನು ಹೇಳ್ತೀನಿ ಬ್ಲಾಗ್ಸ್ ಮೂಲಕ ಯಾವ ರೀತಿ ನೀವು ಅಮೌಂಟನ್ನು ಗಳಿಸ್ಬೋದು ಅಂತ. ಬಟ್ ಮಿನಿಮಮ್ ಅಗೇನ್ ಗೂಗಲ್ ನಮಗೆ ಕೆಲವು ರಿಸ್ಟ್ರಿಕ್ಷನ್ಸನ್ನು ಹಾಕಿರುತ್ತೆ. ಇವಾಗ ನೀವು ಒಂದು ಬ್ಲಾಗ್ ಅಥವಾ ಒಂದು 5-6 ಬ್ಲಾಗ್ ಬರ್ದಿದ್ದೀರಾ ಅಂದ ಮಾತ್ರಕ್ಕೆ ಗೂಗಲ್ ನಮಗೆ ಬಂದು ಅಮೌಂಟ್ ಕೊಡಲ್ಲ. ಸೊ ಗೂಗಲ್ ಕೆಲವು ರಿಸ್ಟ್ರಿಕ್ಷನ್ಸನ್ನು ಹಾಕಿರುತ್ತೆ. ಮಿನಿಮಮ್ ಟ್ರಾಫಿಕ್ ಇರಬೇಕು, ಅಂದರೆ ಮಿನಿಮಮ್ ಆಡಿಯನ್ಸ್ ಇರಬೇಕು, ವೆಬ್ಸೈಟ್ ವಿಸಿಟ್ಸು. ಸೊ ಈ ರೀತಿ ಅದನ್ನೆಲ್ಲ ನಾನು ಫ್ಯೂಚರ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ. ಓಕೆನಾ? ಸೊ ದಟ್ಸ್ ಇಟ್ ಫಾರ್ ಟುಡೇ. ಮಂಡೇ ಆಫ್ ಪೇಜ್ SEO, ಆನ್ ಪೇಜ್ SEOಗೂ ಆಫ್ ಪೇಜ್ SEOಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನು ನಾವು ಮಂಡೇ ಡಿಸ್ಕಸ್ ಮಾಡೋಣ. ಓಕೆ, ಸ್ಯಾಟರ್ಡೆ ಸಂಡೇ ರಜಾ. ಸೊ ಅಗೇನ್ ನಾನು ಹೇಳ್ತಿದ್ದೀನಲ್ವಾ, ಆದಷ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಬರೋದು. ಇಫ್ ಇನ್ ಕೇಸ್ ನೀವೇನೇ ನೋಟ್ ಮಾಡಿ ಇಟ್ಕೊಂಡ್ರೂ ಕೂಡ ಫ್ಯೂಚರಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಡೌಟ್ ಅರೈಸ್ ಆಗೇ ಆಗುತ್ತೆ. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೋದರೆ, ಗೋ ಟು ಮೈ ಯೂಟ್ಯೂಬ್ ಚಾನಲ್ dmtk.in, DMTK ಕೋರ್ಸ್ ಯೂಟ್ಯೂಬ್ ಚಾನಲ್. DMTK ರೀ ಮೇಡಮ್? ಎಸ್, DMTK ಕೋರ್ಸ್ ಯೂಟ್ಯೂಬ್ ಚಾನಲ್. ಸೊ ಡೆಫಿನೆಟ್ಲಿ ಸಿ, ನನ್ನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆರ್ ಎಲ್ಸ್ ನೀವು ಯೂಟ್ಯೂಬ್ಗೆ ಹೋಗಿ ನೀವು ಸರ್ಚ್ ಮಾಡ್ಬೋದು DMTK ಕೋರ್ಸ್ ಅಂತ. ಸೊ ಆವಾಗ ನನ್ನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ DMTK ಕೋರ್ಸ್. ಸಿ, ನನ್ನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ಶಾರ್ಟ್ಸ್ ಎಲ್ಲ ಬರ್ತಿರೋದು ನನ್ನ ವೆಬ್ಸೈಟಿಂದಾನೆ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲೇ. ಸೊ ಯು ಕ್ಯಾನ್ ಸಿ, ಇದೊಂದು ಇದೆ. ಆ್ಯಂಡ್ ಸ್ಕ್ರೋಲ್ ಮಾಡಿದ್ರೆ ಇದೆಲ್ಲ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲೇ. ಸಿ, DMTK ಕೋರ್ಸ್. ಸೊ ಕ್ಯಾಪ್ಸಲ್ಲಿ ನೀವು ಸರ್ಚ್ ಮಾಡಿ, ಅದರ್ವೈಸ್ DMTK ಕೋರ್ಸ್ ಚಾನಲ್ ಓಪನ್ ಆಗುತ್ತೆ. ಸಿ, ಸೊ ಈ ಚಾನಲಲ್ಲಿ ನಾನು ನಿಮ್ಗೆ ಏನು ಹೇಳಿದ್ದೀನಿ ಅಲ್ವಾ, ಅದನ್ನೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೀನಿ. DMTK ಕೋರ್ಸ್. ಸಿ, ನನ್ನ ಒಂದು ವೆಬ್ಸೈಟ್. ವಿಡಿಯೋಸ್ಗೆ ಹೋದರೆ ನೀವು SEO ಕ್ಲಾಸಸ್ ಅಂತಲೇ ಇದೆ. ಸೊ ಆ SEO ಕ್ಲಾಸಸ್ ಎಲ್ಲನೂ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ Google Ads SEO ಕ್ಲಾಸಸ್. ಸಿ, ಇದು SEO ಕ್ಲಾಸಸ್.
ಆ್ಯಂಡ್ ಸಾಕಷ್ಟು ಎಸ್ ಸಿ ಒ ಕ್ಲಾಸಸನ್ನು ನಾನು ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. CSEO ಈ ರೀತಿ. ಅದರ್ವೈಸ್ ನಾನೇ ನಿಮಗೆ ಸಪ್ರೇಟಾಗಿ ಲಿಂಕ್ ಕಳಿಸ್ತೀನಿ, ಅದನ್ನು ನೀವು ನೋಡಿಕೊಂಡು ಕಲಿಬೋದು. ಓಕೆ, ಸೊ ದಟ್ಸ್ ಇಟ್. ಬಟ್ ವೀಡಿಯೋಸ್ಗಳೆಲ್ಲ ಅವೈಲೇಬಲ್ ಇರ್ತವೆ, ನಿಮ್ಗೆ ಯಾವಾಗ ಬೇಕೋ ಅವಾಗ ನೋಡ್ಕೋಬೋದು. ನಾನೇ ನಿಮಗೆ ಸೆಂಡ್ ಮಾಡಿರ್ತೀನಿ. ನೀವು ಒನ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆಲ್ಲ ಆ ಒಂದು ಲಿಂಕ್ಸ್ಗಳನ್ನು ಓಪನ್ ಮಾಡಿಕೊಂಡು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ.